ಕಾರ್ತಿಕ್ ಪೆಂಡಲ್ ತರಿಸ್ಕೊಂಡು ಪೆಂಡಲ್ ರೆಡಿ ಮಾಡಿದೆ ಡಿ.ಕೆ. ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಲರಾಯ ಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕಾ ಖರ್ಗೆ ಮತ್ತೆ ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಹ್ಯಾಂಡಲ್ ಮಾಡಕ್ ಬಿಟ್ಟಿದ್ದಾರೆ. ಅಲ್ಲಿ ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ ನ ಕುಮಾರಸ್ವಾಮಿ ಹಂಚೋರಿ ಅಂತ ಹೇಳಿದ್ರೆ ನೀವು ಏನ್ ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು. ಅಲ್ಲಿ ನಾನು ಯಾವಾಗ ಒಪ್ಪಲಿರೋ, ನನಗೆ ಒಪ್ಪದೇ ಇದ್ದಾಗ ಏನ್ ಮಾಡಿದ್ರು, ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಚನ್ನಪ್ಪಣ್ಣ ಗೋಪಾಲಸ್ವಾಮಿ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಯಾರು ಸರ್ ಆಫರ್ ಮಾಡಿ ಈಗಾಗಲೇ ಇಷ್ಟೆಲ್ಲ ದೊಡ್ಡ ಹಗರಣ ಆಗಿರೋದ್ರಿಂದ ಅಲ್ಲಿ ಮೋದಿ ಅವರಿಗೆ, ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ. ಇದು ಒಟ್ಟಲ್ಲಿ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕಲ್ಲಿ, ಮೋದಿ ಅವರು ಈ ಅಶ್ಲೀಲ ರಾಸಲೀಲೆ ವಿಡಿಯೋದಲ್ಲಿ ಪ್ರಮುಖ ನಾಯಕರು ಅಂತೇಳಿ ಮೋದಿನ ಬಿಂಬಿಸಬೇಕು, ಅಲ್ಲಿ ಬಿಜೆಪಿ ಕೆಟ್ಟ ತರಬೇಕಂತ ಮಾಡಿದ್ದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೇನ್ ಉದ್ದೇಶ ಅಂತ ಅಂದ್ರೆ ಹೇಳಿ ಎಚ್.ಡಿ. ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ರೇಪ್ ಕೇಸ್ ಬುಕ್ ಮಾಡ್ತಿದ್ರು, 354 ಹಾಕಿದ್ರು, 5 ಕಿರುಕುಳ, ಅದರಲ್ಲಿ ಎವಿಡೆನ್ಸ್ ಸಿಕ್ಕಿಲ್ಲ. ಮತ್ತೆ ರೇಪ್ ಕೇಸ್ ಹಾಕ್ತಿದ್ರು, ಅದು ಎವಿಡೆನ್ಸ್ ಸಿಕ್ಕಿಲ್ಲ. ಏನಾದ್ರು ಮಾಡಿ ದೇವರಲ್ಲಿ ಅವರು ಮತ ಹಾಕ್ಬೇಕು ಅಂತ ಹೇಳಿ ಈಗ ಈ ಪೆನ್ ಡ್ರೈವ್ ಕೇಸಲ್ಲಿ ನನ್ನ ಲಾಕ್ ಮಾಡ್ತಾರೆ. ಅಲ್ಲಿ ಎಲ್ಲ ಷಡ್ಯಂತ್ರ ಡಿ.ಕೆ. ಶಿವಕುಮಾರ್. ನೆಕ್ಸ್ಟ್ ಕಾನೂನು ಹೋರಾಟ ಡಿ.ಕೆ. ಶಿವಕುಮಾರ್ ಜೈಲಿಗೆ ಕಳ್ಸೋದೇ. ಅಲ್ಲ ಗೌಡ್ರೆ, ಇದರಿಂದ ಯಾರು ಷಡ್ಯಂತ್ರ ಐತೆ? ಡಿ.ಕೆ. ಶಿವಕುಮಾರ್